ಪಾಕ್ನ ಬಿಲಗಳಲ್ಲಿ ಅಡಗಿ ಕೂತಿರುವಂತಹ ಉಗ್ರರಿಗೆ ಈಗ ನಡುಕ ಶುರುವಾಗಿದೆ. ಪಾಕಿಸ್ತಾನದಲ್ಲಿ ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಫಿನಿಶ್ ಮಾಡಲಾಗಿದೆ. ಅಪರಿಚಿತನ ಗುಂಡೇಟಿಗೆ ಉಗ್ರ ಅಮೀರ್ ಹಮ್ಜಾ ಹತನಾಗಿದ್ದಾನೆ. ಸೇನಾ ಭದ್ರತೆ ಇಲ್ಲದಂತಹ ಲಾಹೋರ್ ಮನೆಯಲ್ಲಿಯೇ ಅವನಿಗೆ ಗುಂಡು ಹೊಡೆಯಲಾಗಿದೆ. ಲಷ್ಕರ್ ಎ ತೊಯ್ಬಾ ಹುಟ್ಟು ಹಾಕಿದ್ದವರಲ್ಲಿ 17 ಜನ ಅದರ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಇವನು ಕೂಡ ಪ್ರಮುಖ ಪಾತ್ರಧಾರಿ. ಮುಂಬೈ ದಾಳಿ ಮಾಸ್ಟರ್ ಮೈಂಡು ಹಫೀಜ್ ಸಯೀದ್ ಅವನ ಬಲಗೈ ಬಂಡ ಅಂತ ಇವನು ಕರೀತಾ ಇದ್ರು. 2 ದಿನಗಳ ಅಂತರದಲ್ಲೇ ಇಬ್ಬರು ಮೋಸ್ಟ್ ವಾಂಟೆಡ್ ಕ್ರಿಮಿಗಳನ್ನು ಫಿನಿಶ್ ಮಾಡಲಾಗಿದೆ. 3 ದಿನಗಳ ಹಿಂದಷ್ಟೇ ನಡುರಸ್ತೆಯಲ್ಲಿ ಉಗ್ರ ಅಬು ಸಯೂಲನನ್ನು ಹತ್ಯೆ ಮಾಡಲಾಗಿತ್ತು. ಅವನಿಗೂ ಕೂಡ ಹೊಡೆದುರುಳಿಸಲಾಗಿತ್ತು, ಗುಂಡಿನ ಮಳೆ ಸುರಿಯಲಾಗಿತ್ತು. ಈಗ ಲಾಹೋರ್ ಮನೆಯಲ್ಲಿಯೇ ಅಮೀರ್ ಹಮ್ಜಾ ಏನಿದ್ದಾನೆ ಫಿನಿಶ್ ಆಗಿದ್ದಾನೆ. ಪಾಕ್ನ ಬಿಲಗಳಲ್ಲಿ ಯಾವೆಲ್ಲ ಭಯೋತ್ಪಾದಕರು ಅಡಗಿ ಕೂತಿದ್ದಾರೋ ಅವರೆಲ್ಲರಿಗೂ ಕೂಡ ನಡುಕ ಶುರುವಾಗಿದೆ. ಅಂದರೆ ನೋಡಿ, 2-3 ದಿನಕ್ಕೊಂದ್ಸರಿ ಒಬ್ಬೊಬ್ಬ ಉಗ್ರನನ್ನು ಫಿನಿಶ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾದರೆ ಯಾರವರು? ಪಾಕಿಸ್ತಾನ ಹೇಳ್ತಿರೋದು ನಮ್ಮ ಭಾರತದ ಮೇಲೇ, ಅದು ಯಾರೇ ಆಗಿರ್ಬೋದು, ಭಾರತೀಯರಾಗಿರಲಿ ಅಥವಾ ಬೇರೆ ದೇಶದ ಗೂಢಚರರಾಗಿರಲಿ, ಒಟ್ಟಿನಲ್ಲಿ ಭಯೋತ್ಪಾದನೆ ನಿಗ್ರಹ ಆಗ್ತಾ ಇದೆ. ನೋಡಿ, ಈತನಿಗೆ ಅಲ್ಲಿನ ಸೇನೆ ಭದ್ರತೆಯನ್ನು ಕೊಡ್ತಾ ಇತ್ತು. ಇವನ್ನ ದಾಖಲು ಮಾಡಿದ ಆಸ್ಪತ್ರೆ ISI ಮಿಲಿಟರಿ ಆಸ್ಪತ್ರೆಗೆ ಇವನ್ನ ದಾಖಲು ಮಾಡಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಅಂದರೆ ಪಾಕ್ ಉಗ್ರರಿಗೆ ಹೇಗೆ ನೆರಳನ್ನು ಒದಗಿಸ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು. ಹಫೀಜ್ ಸಯೀದ್ನ ನಾವು ನೋಡಿದ್ದೇವೆ, ಅವ್ನಿಗೆ ಯಾವ ರೀತಿ ಅಲ್ಲಿನ ಸೇನೆ ಭದ್ರತೆಯನ್ನು ಕೊಡ್ತಾ ಇದೆ ಅಂಥೇಳಿ. ಇವನಿಗೂ ಕೂಡ ಅಷ್ಟೇ 2012ರಿಂದಲೂ ಕೂಡ ಈತ ಲಷ್ಕರ್ ಎ ತೊಯ್ಬಾದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದ, ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾ ಬರ್ತಿದ್ದ.